welcome back to Deeksha Lakshman YouTube channel. ಅದಂತೆ ಅವನ ಪಾಪ ನನ್ನ ಅಳಿಯಂದು ಏನು ಪ್ರಾಬ್ಲಮ್ ಇಲ್ಲ. ಆದರೆ ನನಗೆ ಹಂಗೆ ಅನಿಸ್ತಾ ಇಲ್ಲ ಇನ್ನೂ ಕಮ್ಮಿ ಮಾಡಿದ್ದೀನಿ. ನನಗಂತೂ ಅಡುಗೆ ಅಂತೂ ನೀನೇ ಚೆನ್ನಾಗಿ ಮಾಡೋದೊಳಗೆ ಅಡುಗೆ ನೀನು ಮಾಡ್ತಾ ಇದ್ದಿ. ಇದು ನಿಮ್ಮ ಅಪ್ಪನ ಹತ್ರನೇ ಕೇಳೋ ಕ್ವಶನ್. ಬೇಜಾನ್ ಟಾರ್ಚರ್ ಮಾಡ್ತಿರ್ತಾಳೆ ಅವನು. ಈ ಬ್ಲಾಗಲ್ಲಿ ನಮ್ಮ ಮಮ್ಮಿದು ನಮ್ಮದು Q&A ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿರೋ ಥರ ನೆಕ್ಸ್ಟ್ ಬ್ಲಾಗ್ ನಮ್ಮ ಮಮ್ಮಿದೆ ನಂದೇ ಹಾಕ್ತೀನಿ ಅಂತ ಈ ಬ್ಲಾಗ್ ಅದೇ ಆಗಿರುತ್ತೆ. ಆ್ಯಂಡ್ ನಾನು ಇವಾಗ ಇಂಟ್ರಡಕ್ಷನ್ ವೀಡಿಯೋ ಇವಾಗ ತೊಗೊಂಡಿದ್ದೀನಿ. ನಾನು ಯಾವಾಗ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ನಂದು ನಮ್ಮ ಮಮ್ಮಿದು ಆವಾಗ ಇಂಟ್ರಡಕ್ಷನ್ ವೀಡಿಯೋ ಎಲ್ಲ ತೊಗೊಂಡಿರಲಿಲ್ಲ. ಸೊ ಹೋಗಿ ನಂದು ನಮ್ಮ ಮಮ್ಮಿದು Q&A ವೀಡಿಯೋ ನೋಡ್ಕೊಂಡು ಬನ್ನಿ ಗಾಯ್. ಸೊ ಇವಾಗ ಇಟ್ಕೊಂಡಿದೆ, ಒಂದು ನಿಮಿಷ ಇದೆ. Why? I don't understand. ಏನೇನೋ ಮಾಡ್ತಾಳೆ ನನಗೆ ಇವಾಗ ತಿಕ್ಕಲ್ತ. ನನ್ನ ಮೈಕ್ ಸೆಕೆಂಡ್ ಪರ್ಸನ್ ನಮ್ಮ ಅಮ್ಮನೇ ಹಾಕೊತಾ ಇರೋದು. ಫಸ್ಟ್ ನಾನು ಹಾಕೊಂಡಿದ್ದೆ. ಓಕೆ ಆಯಿತು. ಆಮೇಲೆ ನಮ್ಮ ಮಮ್ಮಿಗೆ ಸ್ವಲ್ಪ ಕ್ವಶನ್ಸ್ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಬರೀ ವ್ಲಾಗ್ ಮಾಡ್ಕೊಂಡಿದ್ನಲ್ಲ, ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನೋ ಮಾಡೋಣ ಅಂತ ಅಂದ್ಕೊಂಡೆ. ಮಜಾ ನೈ ಆ ರಹಾ ಹೈ. ನೀನು ತರಲೆ ಕ್ವಶನ್ಸ್ ಎಲ್ಲ ಕೇಳಬೇಡ. ಇಲ್ಲ ತರಲೆ ಕ್ವಶನ್ಸ್ ಎಲ್ಲ ಕೇಳ್ತಾಳೆ. ಕೇಳೋಣ. ನೀವು ಅಲ್ಲಿ ಕೂತೋಳೆ ಒಬ್ಳು ಬಜಾರಿ, ನನ್ನ ತಂಗಿ ನಮ್ಮ ಮಮ್ಮಿ ಜೊತೆ. ನೆಕ್ಸ್ಟ್ ಗೈಸ್, ನೆಕ್ಸ್ಟು ಯಾರನ್ನ ನನ್ನ ವೀಡಿಯೋ ನೋಡ್ತಿರ್ತೀರಲ್ಲ, ನೆಕ್ಸ್ಟು ಹೆಂಗೆ ಅಂದರೆ ನಮ್ಮ ಮಮ್ಮಿ ಕ್ವಶನ್ ಕೇಳ್ತೀವಿ, ನಂದು ನನ್ನ ತಂಗಿ ಬಗ್ಗೆ ಕೇಳ್ತೀನಿ. ಹಂಗೆ ತಾನೆ ಅದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಪ್ಪ ಬಂದರು, ಪರವಾಗಿಲ್ಲ, ನಾವು ಅಪ್ಪ ಬಂದ್ರೂ ಮಾಡೋಣ. ನಮ್ಮ ಮೇಡಮ್ ಎಲ್ಲ ಏನು ಮಾಡಲ್ಲ. ನಮ್ಮ ಮೇಡಮ್ ಹೇಳಿ ನನಗೂ ಏನು ಮಾಡ್ತಾರೆ ಬನ್ನಿ ಇವಾಗ ಮೈಕ್ ಇಟ್ಟಿರಲ್ಲ, ನಮ್ಮ ವಾಯ್ಸ್ ಜೋರ ಕೇಳಿಸೋದು. ನಮ್ಮ ಅಪ್ಪನ ವಾಯ್ಸ್ ಜೋರು. I'll tell you honestly ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಚಿಕ್ಕ ವಯಸ್ಸಲ್ಲಿ ವಾಸ್ ಐ ಅ ನಾಟಿ ಕಿಡ್ ಆರ್ ಅ ಕಾಮ್ ಕಿಡ್? ವೆರಿ ನಾಟಿ ಕಿಡ್. ಏನು ನಾಟಿ ಅಂದರೆ ಎಲ್ಲದರಲ್ಲೂ ನಾಟಿ ಮಾಡ್ತಾ ಇದ್ದೆ, ತರಲೆ ಮಾಡ್ತಾ ಇದ್ದೆ. ಯಾವ ಥರ ತರಲೆ ಅಂದರೆ, ನಾನು ತರಲೆ ಇದ್ನ, ದೀನು ತರಲೆ ಇದ್ಲ ಜಾಸ್ತಿ. ಆ್ಯಕ್ಚುಲಿ ಇಬ್ಬರು ತರಲೇನೆ. ಅಂದರೆ ನಿನಗೂ ಅವಳಿಗೂ 7 years ಡಿಫ್ರೆನ್ಸ್ ಅಲ್ವಾ. ನೀನು ಚಿಕ್ಕವಳು ಇದ್ದಾಗ ನೀನು ತರಲೆ ಮಾಡ್ತಿದ್ದೆ. ಆಮೇಲೆ ನೀನು ಸ್ವಲ್ಪ ದೊಡ್ಡವಳಾದ್ಮೇಲೆ ಅವಳು ಚಿಕ್ಕವಳಿದ್ಲು. ನೀನು ಅವಳನ್ನ ಸ್ವಲ್ಪ ಕೇರ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದೆ. ಆಮೇಲೆ ಜಗಳ ಇರುತ್ತಲ್ವಾ, ಅದೇನೆ ಅದಕ್ಕೆ ಹೇಳೋದು ಇಬ್ರು ನಾಟಿ. ಇವರು ನಮ್ಮ ಮಾಮನೇ ಜಗಳ ಆಡ್ತಾರೆ. ನಾವು ಇವಾಗೇನಷ್ಟು ನಿಮ್ಮ ಥರ ಎಲ್ಲ ಜಗಳ ಆಡಲ್ಲ ಬಿಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳಲ್ಲ. ವಾಟ್ಸ್ ದ ಫನ್ನಿಯೆಸ್ಟ್ ಥಿಂಗ್ ಐ ಡಿಡ್ ಆಸ್ ಅ ಚೈಲ್ಡ್? ಫನ್ನಿಯೆಸ್ಟ್ ಥಿಂಗ್ ಅದಂತೆ ಅದೇ ಇನ್ನೇನಿದೆ ಫನ್ನಿಯೆಸ್ಟ್ ಥಿಂಗ್? ಬೇರೆದು ಬೇರೆ ಇನ್ನೇನು ಫನ್ನಿಯೆಸ್ಟ್ ಥಿಂಗ್ಸ್ ಐಮೆದವಳು ಮಾಡಿದ್ದು? ಫನ್ನಿಯೆಸ್ಟ್ ಅಂತ ಹೇಳಿದ್ರೆ ಏನು ಹೇಳೋದು ಇವಳು? ಫನ್ನಿಯೆಸ್ಟ್ ಥಿಂಗ್ ಏನು? ಫನ್ನಿಯೆಸ್ಟ್ ಅಂತ ಹೇಳಿದ್ರೆ ಇವಳು ಏನು ಮಾಡ್ತಿದ್ಲು ಅಂದರೆ ಎಲ್ಲ ಥರ ತರಲೆ ಮಾಡ್ತಾ ಇದ್ಲು. ಫನ್ನಿಯೆಸ್ಟ್ ಅಂದರೆ ಚಿಕ್ಕ ಮಗು ಇದ್ದಾಗೆಲ್ಲ ಮನೆ ಫುಲ್ಲು ಗಲೀಜು ಮಾಡ್ತಿದ್ಲು. ಆಮೇಲೆ ಅವಳೇ ಟಾಯ್ಲೆಟ್ ಮಾಡಿ ಅವಳೆಲ್ಲ ಒರೆಸ್ಬಿಡ್ತಾ ಇದ್ಲು. ಇದೆಲ್ಲ ಇವಾಗಲೂ ನಮ್ಗೆ ನೆನಪಿರುತ್ತೆ. ಫನ್ನಿಯೆಸ್ಟ್ ಅಂದರೆ ಅದು ಫನ್ ಅಲ್ವಾ? ಓಕೆ, ನಿಮಗೆ ಯಾವತ್ತನ ನಾನು ಈ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ, ಈ ಥರ ವ್ಲಾಗ್ ಮಾಡ್ತೀನಿ ಅಂತ ಏನಾದ್ರು ಅಂದ್ಕೊಂಡಿದ್ರಾ? ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಮಾಮೂಲಿ ವೀಡಿಯೋಸು ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀಯಲ್ಲ, ಅಷ್ಟೇ. ಹಂಗಂತ ಮಾಡಿ ನಾವು ಮಾಡ್ತಾಳೆ ಅಂತ ಅನ್ಕೊತಾ ಇದ್ವಿ. ನನ್ನ ಒಂದು ಹ್ಯಾಬಿಟಲ್ಲಿ ನಿಮಗೆ ಯಾವ್ದು ತುಂಬ ಅನಾಯ್ ಮಾಡುತ್ತೆ? ಅಯ್ಯೋ ಇವಳು ಯಾಕೆ ಈ ಥರ ಬುದ್ಧಿ ಕಲ್ತಿದ್ದಾಳೆ ಅಂತ. ಅದು ಯಾಕೆ ಅಂದರೆ ಮಾತಿಗೆ ಮುಂಚೆ ಕೋಪ ಮಾಡ್ಕೊತಾಳೆ, ಪೇಷನ್ಸೇ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡೋದು, ಒಂದು ಮುಂದೆ ಅವ್ರು ಏನು ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡಲ್ಲ. ಅದೆಲ್ಲ ಆದಮೇಲೆ ಕುತ್ಕೊಂಡು ಎಲ್ಲ ಯೋಚನೆ ಮಾಡ್ಕೊಂಡು ಆಮೇಲೆ ಅದಕ್ಕೆ ರಿಗ್ರೆಟ್ ಮಾಡ್ಕೊತಾ ಇರ್ತಾಳೆ.
ಹಿಂಗೆ ಮಾಡಬಾರ್ದಿತ್ತು ಹಿಂಗೆ ಮಾಡಬಾರ್ದಿತ್ತು ಹಿಂಗೆ ಅದಿವಾಗ ಮಾಡಬಾರ್ದು. ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ತಾನೆ. ನನಗೆ ಹಂಗೆ ಅನ್ನಿಸ್ತಾ ಇಲ್ಲ ಇನ್ನೂ, ಕಮ್ಮಿ ಮಾಡಿದ್ದೀನಿ. ನನಗಂತೂ ಅನ್ನಿಸ್ತಾ ಇಲ್ಲ. ಓಕೆ ಫೈನ್. ಇವಾಗ ನೆಕ್ಸ್ಟ್ ಕ್ವಶನ್ ಬಂದು, ನನ್ನಲ್ಲಿ ಏನಾರ ಒಂದು ಥಿಂಗ್ ನೀವು ಚೇಂಜ್ ಮಾಡಬೇಕು ಅಂತ ಇದ್ದಿದ್ರೆ ಅಥವಾ ಮಾಡಬೇಕು ಅಂತ ಇದ್ದರೆ ಆ ರಿಗ್ರೆಟ್ ಮಾಡೋದು ಬಿಟ್ಟು, ನಾನು ಹಿಂಗೆ ಮಾತಾಡ್ತೀನಿ ಅದನ್ನು ಬಿಟ್ಟು ಇನ್ನು ಏನು ಚೇಂಜ್ ಮಾಡ್ಬೋದು? ಚೇಂಜ್ ಮಾಡ್ಬೋದಿತ್ತು ಅಂತ ಏನು ಮಾಡೋಕ್ಕಾಗಲ್ಲ. ಅವಳು ಒಂದು ಸ್ವಲ್ಪ ಹೈಟ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ನಾ ಸ್ವಿಮ್ಮಿಂಗ್ ಎಲ್ಲ ಸೇರಿಸಿದ್ವಿ ನೋಡಿದ್ರೆ, ಸ್ವಿಮ್ಮಿಂಗ್ ಎಲ್ಲ ಮಾಡ್ಬಿಟ್ಟು ಅವಳೇ ಹೈಟ್ ಕಮ್ಮಿ. ಸ್ವಿಮ್ಮಿಂಗು, ಸೈಕ್ಲಿಂಗು, ಪ್ರತಿಯೊಂದು ಸ್ಕಿಪ್ಪಿಂಗ್ ಎಲ್ಲ ಥರ ಆ್ಯಕ್ಟಿವಿಟೀಸು ಮಾಡ್ತಾ ಇದ್ದು. ಎಲ್ಲ ಮಾಡಿದ್ರೆ ನಾನೇ ಕಮ್ಮಿ. ಅವಳೇ ಹೈಟ್ ಕಮ್ಮಿ ನಮ್ಮ ಮನೇಲಿ. ನನ್ನ ತಂಗಿ ನನಗಿಂತ ಓದಿದ್ದಾಳೆ, ಅವಳೇನು ಮಾಡಿಲ್ಲ, ಇವತ್ತಿಗೂ ಅವಳು ಏನು ಮಾಡಲ್ಲ. ಬ್ಯಾಡ್ಮಿಂಟನ್ ಆದರೆ ಹೈಟ್ ಆಗಲ್ಲ. ನಾನು ನೋಡೋದಕ್ಕೆ ಜಾಸ್ತಿ ಪಪ್ಪ ಥರ ಕಾಣಿಸ್ತೀನ ಅಥವಾ ನಿಮ್ಮ ಥರ ಕಾಣಿಸ್ತೀನ? ಅದು ನಾನು ಹೇಳೋಕ್ಕಾಗತ್ತಾ ಆ ಕ್ವಶನು? ಅವಳು ನೋಡೋದಕ್ಕೆ ನೀನು ಯಾರ ಥರ ಕಾಣಿಸ್ತೀಯೋ, ನೀನು ಆಡೋದೆಲ್ಲ ನಿಮ್ಮ ಪಪ್ಪ ಥರನೇ, ಮಾಡೋದೆಲ್ಲ ನಿಮ್ಮ ಅಪ್ಪ ಥರ, ಇರೋ ಕ್ಯಾರೆಕ್ಟರು ಎಲ್ಲ ನಿಮ್ಮ ಅಪ್ಪ ಥರನೇ. ನೀನು ನೋಡೋಕೆ ಮಾತ್ರ ನನ್ನ ಥರ ಇದೆಯಾ ಇಲ್ಲೋ ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ನೀವೇ ಹೇಳಿ, ಓಕೆ, ಕಮೆಂಟ್ ಮಾಡಿ. ಓಕೆ, ನೀವು ನಮ್ಮ ಪಪ್ಪ ನೋಡಿರಲ್ಲ, ತೋರಿಸ್ತೀನಿ ಪಪ್ಪನ ನೆಕ್ಸ್ಟ್. ಓಕೆ, ನಿಮ್ಮ ಅಪ್ಪ ಜೊತೆ ಹಿಂಗೆ ಒಂದು ರೀಲ್ಸ್ ಇದು ಮಾಡಿಬಿಟ್ಟು ಹಾಕು. ಪಪ್ಪ ಅದರಲ್ಲೂ ಅಷ್ಟು ಮಾತಾಡ್ತಾರೆ. ಪಪ್ಪ ಮಾಡ್ತೀನಿ, ಅದು ಸ್ವಲ್ಪ ಟೈಮ್ ಬೇಕು ಅದನ್ನು ಮಾಡೋದಕ್ಕೆ, ಮಾಡ್ತೀನಿ ಅದನ್ನು. ಓಕೆ, ನೆಕ್ಸ್ಟು ಇವಾಗ ಸ್ಟಬ್ಬನ್ನು, ನಾನು ಜಾಸ್ತಿ ಸ್ಟಬ್ಬನ್ನು, ಅವಳು ದೀನು ಜಾಸ್ತಿ ಸ್ಟಬ್ಬನ್ನು. ದೀನು ಅವಳು ಜಾಸ್ತಿ ಸ್ಟಬನ್. ನೋಡಿದ್ರೆ ನಾನು ಏನೇ ಕೋಪ ಮಾಡ್ಕೊಂಡು ಏನೇ ಮಾಡಿದ್ರು ನಾನು ಒಳ್ಳೆಯವಳು. ಯಾವ ಇವೆಲ್ಲ ಆಯಿತಾ? ಯಾರು ಜಾಸ್ತಿ ದುಡ್ಡು ಖರ್ಚು ಮಾಡೋದು? ದುಡ್ಡು ಖರ್ಚು ಮಾಡೋದು ಇಬ್ಬರು ಮಾಡ್ತಾರೆ, ಇಬ್ಬರು ಮಾಡ್ತೀರಾ. तेजस्वी लोग हैं हमारे पास. ಅವಳು ಥರದಲ್ಲಿ ಮಾಡ್ತಾಳೆ, ನೀನು ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾನೆ ಇರ್ತೀಯ. ಏನಕ್ಕೆ? ಆನಂಗಲ್ಲ, ಅವಳ ಥರ ಎಲ್ಲ ಖರ್ಚು ಮಾಡಲ್ಲ. ಅವಳು ಒಂದೇ ಸತಿಗೆ ಆಗ್ತಾಳೆ, ಖರ್ಚು ಮಾಡೋದು ನೀನೆ. ಹಂಗೊಳಕೊರ ಜಾಸ್ತಿ ಖರ್ಚು ಮಾಡಿ. ಅದು ಮಮ್ಮಿ ನಂದು ಹತ್ರ ಸ್ವಲ್ಪ ವಿಡಿಯೋ ಆಗ್ತಾಯಿದೆ. ಯಾರು ಚೆನ್ನಾಗಿ ಅಡುಗೆ ಮಾಡ್ತಾರೆ? ಅಡುಗೆ ಅಂತ ನೀನೇ ಚೆನ್ನಾಗಿ ಮಾಡೋದು, ಅವಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಇನ್ನು. ನಾವು ಕೊಟ್ಟಿರೋ ದೇಶ ಇದು. ಇವಳು 6ನೇ ಕ್ಲಾಸಿಂದಾನೇ ಟಿ ವಿಲಿ ತೋರಿಸೋದೆಲ್ಲ ನೋಡ್ಕೊಂಡು ಏನೇನೋ ಮಾಡ್ತಾ ಇದ್ವಿ. ಅದನ್ನು ಟ್ರೈ ಮಾಡ್ತೀನಿ ಇದನ್ನು ಟ್ರೈ ಮಾಡ್ತೀನಿ ಅಂತ ಏನೋ ಮಾಡ್ತಾ ಇದ್ಲು. ನೆಕ್ಸ್ಟ್ ಕ್ವಶನು, ನನ್ನನ್ನು ಬೆಳೆಸೋದು ನಿಮಗೆ ಈಸಿ ಅಂತ ಅನ್ನಿಸ್ತಾ? ನಾವು ಅಪ್ಪಂಗಲ್ಲ, ನಮ್ಮ ಅಮ್ಮಂಗೆ ಕೇಳ್ತಾ ಇರೋದು ಕ್ವಶನ್ನು. ನನಗೆ ಬೆಳೆಸೋದು ನಾವು ಈಸಿ ಅನ್ನಿಸ್ತಾ, ಅಯ್ಯೋ ಇವಳು ಹೆಂಗಪ್ಪ ಬೆಳೆಸೋದು ಅಂತ ಅನ್ನಿಸ್ತಾ? ಹಂಗೆ ಅನಿಸಿಲ್ಲ, ನಮಗೇನು ಈಸಿನೂ ಅನಿಸಿಲ್ಲ. ನಮ್ಗೆ ಅದು ನೀವು ಬೆಳೆದಿದ್ದು ಅದೇನೇ ಈಸಿನೇ, ನಮ್ಗೆ ಗೊತ್ತಾಗೇ ಇಲ್ಲ ಅವ್ರು ನೀವು ಬೆಳೆದಿದ್ದು. ನಾರ್ಮಲಾಗಿ ಚೆನ್ನಾಗೇ ಇತ್ತು, ಅಷ್ಟೊಂದೆಲ್ಲ ಏನು ತರಲೆ ಮಾಡ್ತಿರ್ಲಿಲ್ಲ. ತರಲೆ ಮಾಡಿದ್ರೆ ಮತ್ತು ನಾವು ಲಾಸ್ಟಲ್ಲಿ ನಾವು ಹೇಳ್ದಂಗೆ ಕೇಳ್ತಾ ಇದ್ವಿ. ಈಚೆ ಕಡೆ ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಮಾಡ್ತಾಯಿದ್ರಿ, ಮನೇಲೂ ಮಾಮೂಲಿ ಪಪ್ಪ ಜೊತೆ ಆಡೋದು ಅದೆಲ್ಲ ಮಾಡ್ತಾಯಿದ್ಲು. ಬೇರೆ ಥರ ತರಲೆ ಎಲ್ಲ ಇನ್ನೂ ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ ಅವಳು. ಭಯನೂ ಇತ್ತು, ಪಪ್ಪ ಜೊತೆ ಜಾಸ್ತಿ ಅವಳು, ಅವ್ರ ಪಪ್ಪ ಜೊತೆ ಜಾಸ್ತಿ ಇರ್ತಿದ್ದಿದ್ದು ಅವಳು. ಅಂದರೆ ಒಂದು ಭಯನೂ ಇತ್ತು ಅವಳಿಗೆ, ಅವ್ಳ ಲಿಮಿಟ್ಸ್ನ ಕ್ರಾಸ್ ಮಾಡ್ತಿರ್ಲಿಲ್ಲ. ಆಮೇಲೆ ಇವಾಗ ನೆಕ್ಸ್ಟ್ ಬರೋದು, ಇದು ಸ್ವಲ್ಪ ನಮ್ಮ ಅಪ್ಪಂಗಲ್ಲ, ನಿಮ್ಮ ಅಪ್ಪನ ಹತ್ರನೇ ಕೇಳೋ ಕ್ವಶನ್. ಇವಾಗ ಫಸ್ಟು ಇವಾಗ ನೀನು ಹೇಳ್ತಿರೋದು ನೋಡಿದ್ರೆ ಅದೇನೋ. ನಾನು ಲಕ್ಷ್ಮಣ್ ಸರ್ನ ಇವರು ಅಂತ ತೋರಿಸಿದಾಗ ನಿಮಗೆ ಫಸ್ಟ್ ಇಂಪ್ರೆಷನ್ ಏನಿತ್ತು? ಏನಿಲ್ಲ ಕರಿಯ ಅಂತ ಅನ್ಕೊಳ್ಳಿ. ಮಮ್ಮಿ ಹೇಳಿ. ಏನು ಅನಿಸಿಲ್ಲ, ಆ್ಯಕ್ಚುಲಿ ಅವ್ನು ಫಸ್ಟೇ ನೋಡಿದ್ನಲ್ಲ, ಅವ್ನು ಫಸ್ಟೇ ಜಿಮ್ಮಲ್ಲಿ ನೋಡಿದ್ದೆ ನಾನು. ಆಮೇಲೆ ಇವಳು ಅವನೇ ತೋರಿಸಿದಾಗ ಅಂದ್ಕೊಂಡೆ, ನಾವು ಆ್ಯಕ್ಚುಲಿ ಅಷ್ಟು ಬೇಗ ಮಾಡೋ ಪ್ಲ್ಯಾನೇ ಇರಲಿಲ್ಲ. ಆಮೇಲೆ ನನ್ನ ಹತ್ರ ಮಾತಾಡಿದ್ಮೇಲೆ ನಾನು ಅನ್ನಿಸ್ತು ಒಳ್ಳೆ ಹುಡುಗ, ಕ್ಯಾರೆಕ್ಟರ್ ವೈಸ್ ತುಂಬ ಒಳ್ಳೆಯವನು ಅಂತ ಒಪ್ಕೊಂಡು ಮಾಡಿದ್ವಿ. ಓಕೆ, ಇವಾಗ ನಂದು ಲಕ್ಷ್ಮಣ್ ಸರ್ದಲ್ಲಿ ನಮ್ಮದು ಒಂದು ಫ್ಯಾಮಿಲಿ ಥರ ಇದೆ ಅಲ್ವಾ? ಆ ಫ್ಯಾಮಿಲಿನ ನಾನು ಫ್ಯೂಚರಲ್ಲಿ ಹೇಗೆ ತಗೊಂಡೋಗ್ಬೇಕು ಅಂತ ನಿಮ್ಗೆ ಅನಿಸುತ್ತೆ? ಯಾವ ಥರ ನಾನು ಟೇಕ್ ಓವರ್ ಮಾಡಬೇಕು, ಯಾವ ಥರ ಏನೇನು ಥರ ನಾನು ಕ್ಯಾರೆಕ್ಟರ್ಸ್ ಇಟ್ಕೋಬೇಕು? ಕ್ಯಾರೆಕ್ಟರ್ಸ್ ಇವಾಗ ಇಟ್ಕೊಂಡಿರೋದೆಲ್ಲ ಕರೆಕ್ಟ್, ಅದೆಲ್ಲ ಮಾಡ್ತೀಯಾ. ಸ್ವಲ್ಪ ತಾಳ್ಮೆಯಿಂದ ಅವನ ಮಾತು ಕೇಳಿ, ಪೇಷನ್ಸು, ರೇಗಾಡೋದು, ಕಿರ್ಚಾಡೋದೆಲ್ಲ ಕಮ್ಮಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಅವನ ಪಾಪ ನನ್ನ ಅಳಿಯಂದು ಏನು ಪ್ರಾಬ್ಲಮ್ ಇಲ್ಲ, ಅವನು ತುಂಬ ಒಳ್ಳೆಯವನು. ಟಾರ್ಚರ್ ಮಾಡೋದು ಇವಳೆ, ಬೇಜಾನ್ ಟಾರ್ಚರ್ ಮಾಡ್ತಿರ್ತಾಳೆ ಅವನಿಗೆ. ಹಂಗೆಲ್ಲ ಅನ್ಕೋಬೇಡಿ. ಹೌದು, ಹಂಗೇನೆ, ಅವನು ಒಳ್ಳೆಯವನೇ.
ಇವಳು ಬೇಜಾನ್ ಟಾರ್ಚರ್. ಅದನ್ನೆಲ್ಲ ಕಮ್ಮಿ ಮಾಡ್ಕೊಂಬಿಟ್ರೆ ಸಾಕು, ಬೇರೆ ಏನೇನು ಬೇಡ. ಟ್ಯಾಬ್ಲೆಟ್ ತಿನ್ಬೇಕು. ಅಷ್ಟೊಂದೆಲ್ಲ ಕೆಟ್ಟೋಳಲ್ಲ ನಾನು. ಕೆಟ್ಟವಳಲ್ಲ, ಟಾರ್ಚರ್ ಕೊಡ್ತಾಳೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಎಲ್ಲ ವಿಷಯಕ್ಕೂ ಕಿರಿಕ್ ಮಾಡ್ತಾಳೆ. ಹಂಗೆಲ್ಲ ಮಾಡಲ್ಲ, ಅದು ನಿಮಗೆ ಗೊತ್ತಾ? ನಂಗೆ ಗೊತ್ತಲ್ಲ ನನಗೆ. ಸಮಸ್ಯೆ ಖಂಡಿತ ಇದೆ. ಬೆಳಿಗ್ಗೆ ನೀನು 600 ರೂಪಾಯಿ ಕೊಟ್ಟು ಚಪ್ಪಲಿ ತಗೊಂಡಲ್ಲ ಅದೊಂದು ಟಾರ್ಚರೇ. ಹೇಳಿದ್ರೆ ಮಾಡಿದ್ರೆ 600 ರೂಪಾಯಿ ಚಪ್ಪಲಿ. ಓಕೆ, ಇಟ್ಸ್ ಎನಫ್. ಓಕೆ, ಸಾಕಂತೇನೆ ಅವರಿಗೆ. ಯಾಕಂದರೆ ನಮ್ಮ ಅಪ್ಪ ಬಂದರು, ಏನಾರ ಟೀ ಕಾಫಿ ಮಾಡೋದಿರುತ್ತೆ, ಅದಕ್ಕೆ ಎನಫ್ ಅಂತಿದ್ದಾರೆ. ಓಕೆ, ನೆಕ್ಸ್ಟ್ ಸಿಗ್ತೀನಿ. ಓಕೆ, ಬಾಯ್. ಇದಾಯ್ತು, ಬಾಯ್.